ಕಥಾ ಸಂಭ್ರಮ. ನಿಮ್ಮೊಂದಿಗೆ ಆಶ್ರೀ. ಕಥೆಯ ಹೆಸರು ನಾಳೆ ಎಂಬ ವಿಸ್ಮಯ. ಈ ಅದ್ಭುತ ಪ್ರಸಂಗ ಮಹಾಭಾರತದ ಸಮಯದಲ್ಲಿ ನಡೆದದ್ದಂತೆ. ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜಕಾರ್ಯದಲ್ಲಿ ಮಗ್ನರಾಗಿದ್ದರು. ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದು, ಸ್ವಾಮಿ, ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ. ಧರ್ಮರಾಯನಿಗೆ ಕೈ ತುಂಬ ಕೆಲಸವಿತ್ತು. ಸಹಜವಾಗಿ, ನಾನೀಗ ಕಾರ್ಯಮಗ್ನನಾಗಿದ್ದೇನೆ, ನಾಳೆ ಬೆಳಿಗ್ಗೆ ಬಂದರೆ ಏನಾದರೂ ಕೊಡುತ್ತೇನೆ ಎಂದ. ಭಿಕ್ಷುಕ ಹೊರಟು ಹೋದ. ಹತ್ತಿರದಲ್ಲೇ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ. ನಗಾರಿಯ ಸದ್ದು ಕೇಳಿ ಧರ್ಮರಾಯ ಕೊಂಚ ಅಸಹನೆಯಿಂದಲೇ, ತಮ್ಮ, ನಿನಗೇನಾಗಿದೆ? ನಗಾರಿ ಏಕೆ ಬಾರಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದರು. ಭೀಮಸೇನ, ಅಣ್ಣ, ನನಗಿಂದು ಬಹಳ ಸಂತೋಷವಾಗಿದೆ, ಏಕೆಂದರೆ ನೀನು ಕಾಲವನ್ನೇ ಗೆದ್ದಿದ್ದೀಯ. ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವವನೆಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಆತನಿಗೆ ಹೇಳಿದ್ದೀಯ, ಅಪ್ಪಣೆ ನೀಡಿದ್ದೀಯ. ಅಂದರೆ ನಾಳೆ ನೀನು ಬದುಕಿರುತ್ತೀಯ ಎಂಬ ಭರವಸೆ ನಿನಗಿದೆ. ಹಾಗೆಯೇ ಭಿಕ್ಷುಕನೂ ಬದುಕಿರುತ್ತಾನೆ ಎಂಬ ಭರವಸೆಯೂ ನಿನಗಿದೆ. ಅಷ್ಟೇ ಅಲ್ಲ, ಇಂದು ನೀನು ರಾಜ್ಯವನ್ನು ಆಳುತ್ತಿದ್ದೀಯ. ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಚಂಚಲೆ ಎನ್ನುತ್ತಾರೆ, ಆದರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ನಂಬಿಕೆಯೂ ನಿನಗಿದೆ. ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲೇ ಇರುತ್ತಾನೆಂಬ ನಂಬಿಕೆಯೂ ನಿನಗಿದೆ. ನಾಳೆ ನಿನ್ನ ಮತ್ತು ಭಿಕ್ಷುಕನ ಭೇಟಿ ಆಗುತ್ತದೆ ಎಂಬ ಭರವಸೆಯೂ ನಿನಗಿದೆ. ಅಣ್ಣ, ಈಗ ಹೇಳು, ನೀನು ಕಾಲವನ್ನು ಗೆದ್ದಿಲ್ಲವೇ? ನಾಳೆ ಏನಾಗುತ್ತದೆ ಎಂಬುದನ್ನು ಯಾರೂ ಹೇಳಲಾಗುವುದಿಲ್ಲ ಎಂಬ ಮಾತಿದೆ. ಆದರೆ ನಾಳೆಯೂ ದಾನ ನೀಡುವ ಶಕ್ತಿ ನಿನಗಿರುತ್ತದೆ ಎಂಬ ಭರವಸೆ ನಿನಗಿದೆ. ಭಲೆ, ಇದು ಅದ್ಭುತವಲ್ಲವೇ? ಆಶ್ಚರ್ಯಕರವಲ್ಲವೇ? ಅಣ್ಣ, ನಾನೀಗ ಅವಸರದಲ್ಲಿದ್ದೇನೆ. ಈ ಅದ್ಭುತ ಸುದ್ದಿಯನ್ನು ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲೇ ತಿಳಿಸಿಬಿಡಬೇಕು. ಈ ಗಳಿಗೆ ಕೈಜಾರಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿ ಮತ್ತೆ ನಗಾರಿ ಬಾರಿಸಲು ಸಿದ್ಧನಾದ. ಧರ್ಮರಾಯ ಓಡೋಡಿ ಬಂದು ಭೀಮಸೇನನನ್ನು ತಡೆದು, ತಮ್ಮ, ನನ್ನಿಂದ ತಪ್ಪಾಗಿದೆ. ನಿನ್ನ ಮಾತು ಸಂಪೂರ್ಣ ಸತ್ಯ. ಈಗಿಂದೀಗಲೇ ಆ ಭಿಕ್ಷುಕನನ್ನು ಕರೆಸು. ನಾನು ಈಗಲೇ ದಾನ ಮಾಡಿಬಿಡುತ್ತೇನೆ. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂಬ ನಿನ್ನ ಮಾತು ಸತ್ಯ ಎಂದು ಹೇಳಿ ತಮ್ಮನನ್ನು ಆಲಿಂಗಿಸಿಕೊಂಡು ಮೆಚ್ಚುಗೆ ಸೂಸಿದನಂತೆ. ಭಿಕ್ಷುಕನನ್ನು ಕರೆದು ದಾನವನ್ನು ಕೊಟ್ಟು ಕಳುಹಿಸಿದನಂತೆ. ನಾಳೆ ಏನಾಗುತ್ತದೆ ಎಂಬ ಭರವಸೆ ದ್ವಾಪರ ಯುಗದ ಧರ್ಮರಾಯನಿಗೂ ಇಲ್ಲ, ಕಲಿಯುಗದ ನಮಗೂ ಇಲ್ಲ. ನಾಳೆ ಎಂಬುದು ವಿಸ್ಮಯ ಅಲ್ಲವೇ? ಹಾಗಾದರೆ ನಾವು ಯಾರಿಗಾದರೂ ಧನ್ಯವಾದ ಹೇಳುವುದಿದ್ದರೆ ಹಿಂದೆ ಏಕೆ ಹೇಳಬಾರದು? ನಾವು ಯಾರಿಗಾದರೂ ಸಾಲ ಕೊಡುವುದಿದ್ದರೆ ಅಥವಾ ಸಾಲ ಬಾಕಿ ಇದ್ದರೆ, ತೀರಿಸುವ ಮನಸ್ಸಿದ್ದರೆ ಹಿಂದೆ ಏಕೆ ತೀರಿಸಬಾರದು? ಹಿಂದೆ ಏಕೆ ಕೊಡಬಾರದು? ಯಾರನ್ನಾದರೂ ಭೇಟಿಯಾಗುವುದನ್ನು ಮುಂದೂಡುತ್ತಾ ಬಂದಿದ್ದರೆ ಹಿಂದೇಕೆ ಆ ಭೇಟಿಯ ಬಗ್ಗೆ ಯೋಚಿಸಬಾರದು? ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕೆಂದುಕೊಂಡಿದ್ದರೆ ಅದನ್ನು ನಾಳೆ ಎಂಬ ವಿಸ್ಮಯಕ್ಕೆ ಮುಂದೂಡುವ ಬದಲು ಈಗಲೇ ಏಕೆ ಮಾಡಿ ಮುಗಿಸಬಾರದು? ನಮ್ಮ ಹಿರಿಯರು ಹೇಳಿಕೊಟ್ಟ ಒಂದು ನುಡಿ ನಮ್ಮೆಲ್ಲರಿಗೂ ಚೆನ್ನಾಗಿ ನೆನಪಿದೆ. ಇಂದು ಮಾಡುವುದನ್ನು ಈಗಲೇ ಮಾಡು. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಈ ಕಥೆಗೂ ಅದೇ ಸೂಕ್ತವಾಗಿದೆ. ನಾಳೆ ಎಂಬುದು ಯಾವಾಗಲೂ ವಿಸ್ಮಯ. ಇಂದು ಮಾಡುವುದನ್ನು ಈಗಲೇ ಮಾಡಿ ಮುಗಿಸಿ ಬಿಡಬೇಕು. ಕತೆ ತುಂಬ ಸೊಗಸಾಗಿದೆ ಅಲ್ವಾ? ಕತೆ ಹೇಳೋಣ, ಕೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಮತ್ತೊಮ್ಮೆ ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆಶ್ರೀ.